ಸಪೋಸ್ ಅವ್ರ ಮನೆಯಲ್ಲಿ ಯಾರಾದ್ರೂ ಸತ್ತರೆ ಡೆತ್ ಸರ್ಟಿಫಿಕೇಟ್ ಕೂಡ ಕೊಡೋದಿಲ್ಲ ಕಾರ್ಪೊರೇಷನ್ ನಿಮ್ಗೆ ಅಡ್ರೆಸ್ ಇಲ್ಲ ಕೇಳ್ತಾರೆ. ಅವ್ರಿಗೆ ಯಾವುದು ಅಲಾಟ್ಮೆಂಟ್ ಇಲ್ಲ, 10 ವರ್ಷದಿಂದ ಅವರು ಯಾವುದು ಅಲಾಟ್ಮೆಂಟ್ ಇಲ್ಲ. ಹೀಗಾಗಿ ನಾವು ಇಲ್ಲಿ ಒತ್ತಾಯಿಸ್ತಾ ಇದ್ದೀವಿ ಅಂದರೆ ಅವರಿಗೆ ಸುಮಾರು 10 ವರ್ಷದಿದ್ದರೂ ಕೂಡ ಅಲ್ಲಿ ಯಾರೂ ಬರ್ತಾ ಇಲ್ಲ. ಕಾರ್ಪೊರೇಷನ್ ನೋಡೋಕ್ಕೆ ಬರ್ತಾ ಇಲ್ಲ, ಶಾಸಕರು ಆ ಕಡೆಗೆ ಬರ್ತಾ ಇಲ್ಲ. ಶಾಸಕರು ನಮ್ಮ ಗ್ರಾಮೀಣ ಶಾಸಕರು ಬರ್ತಾರೆ, ಯಾರೋ ಯೂಸ್ ಮಾಡ್ತಾ ಇಲ್ಲ, ಅವ್ರಿಗೆ ಸಮಸ್ಯೆಗಳು ಕೇಳ್ತಾ ಇಲ್ಲ. ಅವ್ರಿಗೆ ನಾವು ಅರ್ಥ ಮಾಡೋದು ಫಸ್ಟ್ ಪಾಯಿಂಟ್ ಅಂದರೆ ಅವ್ರಿಗೆ ಹಕ್ಕುಪತ್ರ ಕೊಡೋದು. ಸುಟ್ಟು ಜೀವನ ಅದಕ್ಕೆ ಹಕ್ಕುಪತ್ರ ಕೊಡ್ಬೋದು, ಕೊಟ್ಟರೆ ಅವ್ರಿಗೆ ತುಂಬ ಆಗ್ತಾರೆ. ಯಾಕಂದರೆ ಯಾರು ಬರೋಕ್ಕೆ ರೆಡಿ ಇಲ್ಲ ಅಂದರೆ ಮತ್ತೆ ಇರ್ಲಿಕ್ಕೆ ಯೋಗ್ಯನೂ ಇಲ್ಲ ಯಾರು. ಯಾಕಂದರೆ ಅದು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಈ ಪೊಲೀಸ್ ಸ್ಟೇಷನ್ ಹಿಂದೆ ಬರ್ತದೆ, ಬಟ್ ಅದೇ ಅವರಿಗೆ ಒಂದು ಭಾಳ ಶೋಷಣೀಯವಾದ ಒಂದು ಕಾಲನಿಯಲ್ಲಿ ಇದೆ ಅಂದರೆ ಭಾಳ ದುಃಖ. ತೊಗರಿಯ ನಾಡಿನಲ್ಲಿ ತೊಗರಿ ಬೆಳೆಗಾರರನ್ನು KMF ಮಾದರಿಯಲ್ಲಿ ಸಂರಕ್ಷಣೆ ಮಾಡಬೇಕು, ರೈತರ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾಯಿದ್ದೀವಿ. ಡಾಕ್ಟರ್ MS ಸ್ವಾಮಿನಾಥನ್ ವರದಿಯ ಪ್ರಕಾರ C2+50% ಸೇರಿಸಿ ಬೆಂಬಲ ಬೆಲೆ MSP ಕಾನೂನನ್ನು ಜಾರಿ ಮಾಡಬೇಕು, ತೊಗರಿ ಬೆಳೆಗಾರರನ್ನು ರಕ್ಷಣೆ ಮಾಡಬೇಕು, ಅತಿವೃಷ್ಟಿಯಿಂದ ಹಾನಿಯಾಗಿರ್ತಕ್ಕಂಥ ರೈತರಿಗೆ ಸಮಾನಾಗಿ ಎಲ್ಲರಿಗೆ ಪರಿಹಾರನ ಕೊಡಬೇಕು, ಬೆಳೆ ವಿಮೆ ಹಣ ಎಲ್ಲ ರೈತರಿಗೆ ಬೆಳೆ ವಿಮೆ ಹಣನ ಬಿಡುಗಡೆ ಮಾಡಬೇಕು, ರೈತರ ಸಾಲದ ಬಾಧೆ ತಾಳದೆ ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು ಅಂತೇಳಿ ಈ ಬೇಡಿಕೆಗಳ ಬೇಸಿಸ್ ಮೇಲೆ ನಾಳೆ ಜನವರಿ 22ರಂದು 23ನೇ ತಾರೀಕಿಗೆ ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನ ನಡೆಸ್ತಾ ಇದೆ. AB ರಾಮ್ಜಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮನ್ರೇಗಾ ಉಳಿಬೇಕು ಅಂತೇಳಿ ಆ ವಿಶೇಷ ಅಧಿವೇಶನ ಸ್ವಾಗತ ಮಾಡ್ತೀನಿ. ಆದರೆ ತೊಗರಿ ಬೆಳೆಗಾರರ ಬಗ್ಗೆ ಆ ವಿಶೇಷ ಅಧಿವೇಶನದಲ್ಲಿ ಚರ್ಚೆ ತಗೊಂಡು ಒಂದು ತೀರ್ಮಾನವನ್ನು ಮಾಡಬೇಕು, ರಾಜ್ಯ ಸರ್ಕಾರ ಇನ್ಸೆಂಟಿವ್ ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಆಗ್ರಹಿಸಿ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಮುಂದುಗಡೆ ಹಗಲು ರಾತ್ರಿ 22-23 ದಿನಗಳ ಕಾಲ 2 ದಿನ ಎತ್ತಿನ ಗಾಡಿ ಮತ್ತು ಟ್ರ್ಯಾಕ್ಟರ್ಗಳನ್ನು ಬಿಟ್ಟು ಸುಮಾರು ಜನ ರೈತರನ್ನು ಸೇರಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಹೋರಾಟ ನಡೀತದೆ. ಈ ಹೋರಾಟ ಯಶಸ್ವಿ ಆಗಬೇಕು, ಸರ್ಕಾರ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು, ಬಾಯ್ಬಿಟ್ಟು ಮಾತಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ದೀವಿ. ಈ ತೊಗರಿಯ ನಾಡಿನಲ್ಲಿ ತೊಗರಿಬೇಳೆ, ಹುಳುಬೇಳೆ, ಕರಿಬೇಳೆ ಉಣ್ತಕ್ಕಂಥವರೆಲ್ಲರೂ ಕೂಡ ಈ ಚುನಾಯಿತ ಪ್ರತಿನಿಧಿಗಳನ್ನು ತೊಗರಿ ಬೆಳೆಗಾರರ ರಕ್ಷಣೆ ಮಾಡೋದಕ್ಕೆ ಮುತುವರ್ಜಿ ವಹಿಸಬೇಕಂತಕ್ಕಂಥ ಮಾತನ್ನು ಆಗ್ರಹಣ ಮಾಡ್ತಾ ಇದ್ದೀವಿ. ಶರಣಬಸಪ್ಪ ಶೆಟ್ಟಿ, ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ.